ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತವನ್ನ ಕೊಡುವುದಕ್ಕೆ ಭಾರತ ಸಜ್ಜಾಗಿದೆ. ಇಂಡಸ್ ವಾಟರ್ ಟ್ರೀಟಿ ರದ್ದು ಮಾಡಿದ್ರ ಜೊತೆಗೆ ಮತ್ತೊಂದು ಬಿಗ್ ಶಾಕ್ ಅನ್ನ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇದೆ. ಮುಂದೆ ಹನಿ ನೀರಿಗೂ ಕೂಡ ಪರದಾಡುತ್ತೆ ಪಕ್ಕದ ವೈರಿ ಪಾಕಿಸ್ತಾನ. ನೋಡಿ, ಮುಂದೆ ಹನಿ ನೀರಿಗೂ ಕೂಡ ಪರದಾಡುತ್ತೆ ಪಾಕಿಸ್ತಾನ. ಕಾಶ್ಮೀರದಲ್ಲಿ 2 ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಚಾಲನೆಯನ್ನ ನೀಡಲಾಗಿದೆ. ಭಾರತ ಸರ್ಕಾರದಿಂದ 2 ಯೋಜನೆಗಳಿಗೆ ಚಾಲನೆ ಸಿಕ್ಕಿದೆ. ಸಲಾಲ್ ಮತ್ತು ಬಗಲಿಹಾರ್ ಡ್ಯಾಂಗಳಲ್ಲಿ ಶುರುವಾಗಿದೆ ಇಂಥದ್ದೊಂದು ಕಾರ್ಯ. ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ನೀಡದೆ ಯೋಜನೆಯನ್ನ ಶುರು ಮಾಡಲಾಗಿದೆ. 1960ರಿಂದ ಈಗಾಗಲೇ ಏನು ಒಪ್ಪಂದ ಆಗಿದೆ ಸಿಂಧು ನದಿಯ ನದಿ ನೀರಿನ ಹಂಚಿಕೆ, ಇದರ ಬೆನ್ನಲ್ಲೇ ಮತ್ತೊಂದು ಹೊಡೆತ ಇದು. ಈ ಹಿಂದೆ ಪಾಕ್ ಸಿಂಧು ಜಲ ಒಪ್ಪಂದದ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿತ್ತು. ಬಟ್ ಇದರ ನಡುವೆಯೂ ಕೂಡ ಪಾಕ್ಗೆ ನೀರನ್ನ ಹರಿಯದಂತೆ 2 ಯೋಜನೆಗಳನ್ನ ಮಾಡೋದಕ್ಕೆ ಭಾರತ ಮುಂದಾಗಿರೋದು. ಯೋಜನೆಗೆ ಪಾಕ್ಗೆ ಹರಿಯುವಂತ ನೀರನ್ನ ಮತ್ತಷ್ಟು ಕಡಿಮೆಗೊಳಿಸಲಾಗತ್ತೆ. ಅಂದ್ರೆ 1960ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಿಂಧು ನದಿ ನೀರಿನ ಒಪ್ಪಂದ ಆಗಿತ್ತು. ಪಹಲ್ಗಾಮ್ ದಾಳಿಯ ನಂತರ ಆ ಒಪ್ಪಂದವನ್ನ ಭಾರತ ಮೊಟಕುಗೊಳಿಸಿತ್ತು. ಇದರಿಂದಾಗಿನೇ ಚೇನಬ್ ಮತ್ತು ಜೇಲಂ ನದಿಯ ಮೂಲಕವಾಗಿ ಏನ್ ನದಿ ನೀರುಗಳು ಹರಿತಾ ಇತ್ತು ಭಾರತದಿಂದ ಪಾಕಿಸ್ತಾನಕ್ಕೆ, ಅದೇ ಒಂದು ಜಲ ಯುದ್ಧದಂತೆ ದೊಡ್ಡ ಒಂದು ಮರ್ಮಾಘಾತವನ್ನ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ. ಆದ್ರೆ ಅದರ ಬೆನ್ನಲ್ಲಿ ಈಗ ಭಾರತ ಸರ್ಕಾರದಿಂದ 2 ಹೈಡ್ರೋ ಪವರ್ ಪ್ರಾಜೆಕ್ಟ್ ಯೋಜನೆಯ ಘೋಷಣೆಯಾಗಿದೆ. ಚಾಲನೆ ಕೂಡ ಸಿಕ್ಕಿದೆ. ಜಮ್ಮು ಕಾಶ್ಮೀರದ ಸಲಾಲ್ ಮತ್ತು ಬಗಲಿಹಾರ್ ಡ್ಯಾಂಗಳಲ್ಲಿ ಶುರುವಾಗಿರುವಂತಹ ಕಾರ್ಯ ಇದು. ಈ ಮೂಲಕವಾಗಿ ಅಲ್ಲಿ ಆ ಡ್ಯಾಂನಲ್ಲೇ ಹೈಡ್ರೋ ಪವರ್ ಪ್ರಾಜೆಕ್ಟ್ ಶುರುವಾಗುತ್ತೆ. ಎಲೆಕ್ಟ್ರಿಸಿಟಿ ಉತ್ಪಾದನೆ ಸೇರಿದಂತೆ ಇತರ ಚಟುವಟಿಕೆಗಳ ಆರಂಭ ಆಗುತ್ತೆ. ಯಾವಾಗ ಈ 2 ಹೈಡ್ರೋ ಪವರ್ ಪ್ರಾಜೆಕ್ಟ್ ಶುರುವಾಗ್ತಿದ್ದಂತೆ ಪಾಕಿಸ್ತಾನಕ್ಕೆ ಏನು ಅಲ್ಪ ಸ್ವಲ್ಪ ಚೂರ್ ನೀರು ಹೋಗ್ತಿತ್ತಲ್ಲ, ಆ ನೀರುಗಳನ್ನು ಕೂಡ ಪವರ್ ಪ್ರಾಜೆಕ್ಟ್ಗೆ ಬಳಕೆ ಆಗುತ್ತೆ. ಹಾಗಾಗಿ ಹನಿ ನೀರಿಗೂ ಕೂಡ ಬ್ಯಾ ಅಂತ ಕುತ್ಕೋಬೇಕು, ನೀರಿಲ್ಲ. ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಭಾರತ ಸರ್ಕಾರ. 1960ರಿಂದ ಏನು ಮುರಿಯದೇ ಇರುವಂತ ಒಪ್ಪಂದ ಅಂತಿಮ ಹಂತಕ್ಕೆ ಬಂದು ನಿಲ್ತು ಬಿಟ್ಟಿದೆ ಈಗ.